ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಭಾಲ್ಕಿಯಲ್ಲಿ ಶಿವಾಜಿ ಜಯಂತಿ ಸಂಭ್ರಮ, ಸಂಸದ ಸಾಗರ್ ಖಂಡ್ರೆ ಮಾಲಾರ್ಪಣೆ. ಬಸವಕಲ್ಯಾಣದಲ್ಲಿ ಶಿವಾಜಿ ಜಯಂತ್ಯೋತ್ಸವ ಸಂಭ್ರಮ, ಬೈಕ್ ರ್ಯಾಲಿಯಲ್ಲಿ ಶಾಸಕ ಶರಣು ಸಲಗರ್ ಭಾಗಿ. ಶಿವಾಜಿ ಮಹಾರಾಜ ಜಯಂತಿ ಅಂಗವಾಗಿ ಬೀದರ್ ನಗರದಲ್ಲಿ ಅದ್ದೂರಿ ಮೆರವಣಿಗೆ. ನಾಗಮೋಹನ್ ದಾಸ್ ವರದಿ ಏಕಪಕ್ಷೀಯ, ಅನಿಲ್ ಕುಮಾರ್ ಬೆಲ್ದಳೆ ಆರೋಪ. ಸುದ್ದಿಯ ವಿವರಗಳು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿಯ ಪವಿತ್ರ ಸಂದರ್ಭದಲ್ಲಿ ಭಾಲ್ಕಿ ಪಟ್ಟಣದಲ್ಲಿರುವ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಸಂಸದ ಸಾಗರ್ ಖಂಡ್ರೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಧೈರ್ಯ, ಸ್ವಾಭಿಮಾನ ಹಾಗೂ ರಾಷ್ಟ್ರಭಕ್ತಿಯ ಪ್ರತೀಕವಾದ ಶಿವಾಜಿ ಮಹಾರಾಜರು ಭಾರತೀಯ ಇತಿಹಾಸದಲ್ಲಿ ಅಪ್ರತಿಮ ಸ್ಥಾನ ಹೊಂದಿದ್ದಾರೆ. ಅವರ ಆಡಳಿತ ಕೌಶಲ್ಯ, ಶೌರ್ಯ ಮತ್ತು ಜನಪರ ನೀತಿಗಳು ಇಂದಿಗೂ ಯುವ ಜನತೆಗೆ ದಾರಿದೀಪವಾಗಿವೆ ಎಂದು ಹೇಳಿದರು. ಶಿವಾಜಿ ಮಹಾರಾಜರ ಆದರ್ಶಗಳು ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಲಿದೆ. ಅವರ ತ್ಯಾಗ, ಸಾಹಸ ಮತ್ತು ದೇಶ ಪ್ರೇಮವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ಯುವಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಪುಷ್ಪಾರ್ಚನೆ ಸಲ್ಲಿಸಿದರು. ತಾಲೂಕಾ ಆಡಳಿತ ಬಸವಕಲ್ಯಾಣ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಜಯಂತಿ ಉತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಶರಣು ಸಲಗರ್ ಯುವಕರೊಂದಿಗೆ ಬೈಕ್ ರ್ಯಾಲಿ ಮೂಲಕ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಿದರು. ಬೈಕ್ ರ್ಯಾಲಿಗೆ ಯುವಕರು ಭಾರಿ ಪ್ರಮಾಣದಲ್ಲಿ ಭಾಗವಹಿಸಿ ಶಿವಾಜಿ ಜಯಘೋಷಗಳ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಶರಣು ಸಲಗರ್ ಅವರು, ಛತ್ರಪತಿ ಶಿವಾಜಿ ಮಹಾರಾಜರು ಸ್ವಾಭಿಮಾನದ ಸಂಕೇತ. ದೀಪ ಹಚ್ಚಿ ಹುಡುಕಾಟ ನಡೆಸಿದರೂ ಅವರಂತ ಮಹಾನ್ ವ್ಯಕ್ತಿತ್ವವನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಅವರ ಹೆಸರನ್ನು ಉಚ್ಚರಿಸಿದ ಕ್ಷಣದಲ್ಲೇ ಸ್ವಾಭಿಮಾನ ಮೂಡುತ್ತದೆ ಎಂದು ಹೇಳಿದರು. ಶಿವಾಜಿ ಮಹಾರಾಜರ ಕಲ್ಪನೆಗಳು, ಆಚಾರಗಳು ಹಾಗೂ ವಿಚಾರಗಳು ಯುವಕರಿಗೆ ತಲುಪಬೇಕು. ಅವರ ಇತಿಹಾಸವನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಬಸವಕಲ್ಯಾಣದಲ್ಲಿ 10 ಎಕರೆ ಜಾಗದಲ್ಲಿ ಶಿವಸೃಷ್ಟಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಈ ಯೋಜನೆಗೆ ವೇಗ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಮಹಾಪುರುಷರಾದ ಛತ್ರಪತಿ ಶಿವಾಜಿ ಮಹಾರಾಜ, ಬಸವಣ್ಣ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಯಾವ ಸಮುದಾಯಕ್ಕೂ ಮೀಸಲಿಡದೆ ಸಮಸ್ತ ಸಮಾಜದ ಪ್ರೇರಣಾ ಸ್ತಂಭಗಳಾಗಿ ಕಾಣಬೇಕು ಎಂದು ಹೇಳಿದರು. ಮುಂದಿನ ವರ್ಷಗಳಲ್ಲಿ ಶಿವಾಜಿ ಜಯಂತಿಯನ್ನು ಇನ್ನಷ್ಟು ಅದ್ದೂರಿಯಾಗಿ ಆಚರಿಸುವುದಾಗಿ ತಿಳಿಸಿದ ಅವರು, ಶಿವಾಜಿ ಮಹಾರಾಜರ ಭವ್ಯ ಪುತ್ಥಳಿ ನಿರ್ಮಾಣಕ್ಕೂ ಕ್ರಮ ಕೈಗೊಳ್ಳುವುದಾಗಿ ಘೋಷಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಅದೊಂದು ಸ್ವಾಭಿಮಾನದ ಸಂಕೇತ. ಈ ಜಗತ್ತಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಂತ ಮಹಾರಾಜ ಬಹುತೇಕ ಎಲ್ಲಿ ದೀಪ ಹಚ್ಚಿದ್ರು ಸಿಗ್ಲಕ್ಕಿಲ್ಲ. ಆ ಹೆಸರು ತಗೊಂಡ್ರೆ ಒಂದು ಅಭಿಮಾನ, ಆ ಹೆಸರು ಬೈದಂತಂದ್ರೆ ಒಂದು ಸ್ವಾಭಿಮಾನ. ಅಂತ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜರು. ಆ ಕಾರಣಕ್ಕಾಗಿ ಬಸವ ಕಲ್ಯಾಣದಲ್ಲಿ ಸಮಾನತೆಯನ್ನು ಕೊಟ್ಟಂತ ಈ ನೆಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸವಿ ನೆನಪಿಗಾಗಿ, ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶಗಳು, ಅವರ
ಪ್ರತಿಯೊಬ್ಬರಿಗೂ ಗೊತ್ತು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಸವ ಕಲ್ಯಾಣದ ಈ ಪುಣ್ಯ ದಿನದಲ್ಲಿ 10 ಎಕರೆ ಸ್ಥಳದಲ್ಲಿ ಶಿವಸೃಷ್ಟಿಯನ್ನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಾವು ಭೂಮಿ ಪೂಜೆ ಮಾಡುವ ಮುಖಾಂತರ ಆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ವಿಶ್ವಗುರು ಬಸವಣ್ಣನವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅನೇಕ ಜನ ಮಹಾಪುರುಷರು, ನಾವೆಲ್ಲ ಸಣ್ಣ ಮನಸ್ಸಿನವರು ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ಇವ್ರು ನಮಗಷ್ಟೇ ಸೀಮಿತ ಆದವರು, ನಮಗಷ್ಟೇ ಬೇಕಾದವರು. ದಯಮಾಡಿ ಬದಲಾವಣೆ ಆಗ್ತಾ ಇದೆ, ಇನ್ನೂ ಬದಲಾವಣೆ ಆಗಬೇಕು. ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಇನ್ನೂ ಅದ್ದೂರಿಯಿಂದ ಆಚರಣೆ ಮಾಡತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತೇವೆ. ಮಾಡಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇವತ್ತಿನ ಏನು ಘನ ಸರ್ಕಾರ, ಹಿಂದೆ ನಮ್ಮ ಸರ್ಕಾರ 10 ಎಕರೆ ಸ್ಥಳ ಕೊಟ್ಟಿದ್ದು ಬಹುತೇಕ ನಾವು ಯಾರು ಮರೆಯುವಂತಿಲ್ಲ. ಈಗಾಗಲೇ ಕೆಕೆಆರ್‌ನಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತೆ ನಾವು ಈ ಕಳೆದ ಸಲ ಕೆಕೆಆರ್‌ಗೆ 2 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೇವೆ, ಅದು ಕೂಡ ಕಾಮಗಾರಿ ಮುಂದುವರಿತಾರೆ. ಮತ್ತೆ 2026 ಮತ್ತೆ 3 ಕೋಟಿ ಶಿವಸೃಷ್ಟಿ ನಿರ್ಮಾಣಕ್ಕಾಗಿ ನಾನು ಕೊಡ್ತೇನೆ. ಅದರ ಜೊತೆಗೆ ಬಸವ ಕಲ್ಯಾಣ ಶಿವಸೃಷ್ಟಿಯಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರ ಬಹುದೊಡ್ಡ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಒಂದು ಕನಸನ್ನ, ಒಂದು ಕಲ್ಪನೆಯನ್ನ ನಾವು ಇಟ್ಕೊಂಡಿದ್ದೇವೆ. ಬೀದರ್ ಇಂದು ಶಿವಾಜಿ ಮಹಾರಾಜ ಜಯಂತಿಯನ್ನು ಅತ್ಯಂತ ಭಕ್ತಿಭಾವ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಮರಾಠ ಸಮುದಾಯಗಳು, ಯುವಕರು ಹಾಗೂ ಮಹಿಳಾ ಮಂಡಳಿಗಳ ಸಹಭಾಗಿತ್ವದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು. ಬೆಳಗ್ಗೆ ನಗರದ ಪ್ರಮುಖ ವೃತ್ತದಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ಜೈ ಭಾರತ ಸೇವಾ ಸಮಿತಿಯ ಪೂಜ್ಯರಾದ ಡಾಕ್ಟರ್ ಹವಾ ಮಲ್ಲಿನಾಥ್ ಅವರು ಶಿವಾಜಿ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಕೇಸರಿ ಧ್ವಜಗಳನ್ನು ಹಾರಿಸಿದರು. ಯುವಕರು ಘೋಷಣೆಗಳನ್ನು ಕೂಗಿದರು. ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳನ್ನು ಸಂಚರಿಸಿತು. ವಿವಿಧ ಕಲಾ ತಂಡಗಳು ಶಿವಾಜಿ ಮಹಾರಾಜರ ವೀರಗಾಥೆಯನ್ನು ಪ್ರತಿಬಿಂಬಿಸುವ ನೃತ್ಯ ಪ್ರದರ್ಶನ ನೀಡಿದರು. ಸಾರ್ವಜನಿಕರು ರಸ್ತೆ ಬದಿಯಲ್ಲಿ ನಿಂತು ಮೆರವಣಿಗೆಯನ್ನು ವೀಕ್ಷಿಸಿದರು. ಇದೀಗ ಪರಮ ಪೂಜ್ಯರಾಗಿರುವ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಮಲ್ಕಾಪುರ ಆಶ್ರಮದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಭವ್ಯ ಮೆರವಣಿಗೆಯನ್ನು ಪೂಜ್ಯ ಅಪ್ಪಾಜಿಯವರ ದಿವಸದಲ್ಲಿ ನಡೀತಾ ಇದೆ. ಈಗ ಅಪ್ಪಾಜಿಯವರು ಜಯ ಭಾರತ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಯಾವುದೇ ಒಂದು ಜಾತಿ, ಧರ್ಮ, ಪಂಥ ಭೇದವಲ್ಲದೆ ಪ್ರತಿಯೊಂದು ಸಮಾಜದ ಹೆಜ್ಜೆಗಳನ್ನು ಕೆಲಸ ಮಾಡ್ತಾರೆ. ಪ್ರತಿಯೊಂದು ಸಮಾಜದ ಪೂಜ್ಯರಿಂದ ದೂರ ಇದೇ ರೀತಿಯಾಗಿ ಅಪ್ಪಾಜಿಯವರು ಈಗ ಒಂದು ರಾಜಸ್ವ ಬರ್ತೇವೆ,
ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಿಗಳ ಒಕ್ಕೂಟದ ವತಿಯಿಂದ ಇಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಒಳ ಮೀಸಲಾತಿ ಕುರಿತಾಗಿ ಉಂಟಾಗಿರುವ ಗೊಂದಲಗಳು, ಸಮಸ್ಯೆಗಳು ಹಾಗೂ ನ್ಯಾಯಾಲಯದ ಅಡೆತಡೆಗಳು ನಿವಾರಣೆ ಆಗುವವರೆಗೆ ಹಳ ಮೀಸಲಾತಿ ಪದ್ಧತಿಯನ್ನು ಯಾವುದೇ ಒಳ ಮೀಸಲಾತಿ ವಿಭಜನೆ ಇಲ್ಲದೆ ಜಾರಿಗೆ ತರಬೇಕು ಎಂದು ಒಕ್ಕೂಟದ ಪದಾಧಿಕಾರಿಗಳು ಸರ್ಕಾರವನ್ನು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅನಿಲ್ ಕುಮಾರ್ ಬೆಲ್ದಡೆ ಅವರು ಒಳ ಮೀಸಲಾತಿ ಸಂಬಂಧಿಸಿದಂತೆ ನ್ಯಾಯಾಂಗದಲ್ಲಿರುವ ವಿಚಾರಣೆ ಹಾಗೂ ಉಂಟಾಗಿರುವ ಗೊಂದಲಗಳ ಹಿನ್ನೆಲೆಯಲ್ಲಿ ಸಮಾಜದ ಹಲವಾರು ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು. ಈ ಹಿನ್ನೆಲೆ ಸರ್ಕಾರವು ನಿಯಮಿತ ತೊಂದರೆ ಉಂಟಾಗದಂತೆ ಸೂಕ್ತ ಆದೇಶ ಹೊರಡಿಸಿ ಹಳೆ ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರೆಸಬೇಕು ಎಂದು ಒತ್ತಾಯಿಸಿದರು. ನಾಗಮೋಹನ್ ದಾಸ್ ಅವರ ವರದಿ ಕುರಿತು ಮಾತನಾಡಿದ ಅವರು, ಆ ವರದಿ ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು ಅದು ಏಕಪಕ್ಷೀಯವಾಗಿದೆ ಎಂದು ಆರೋಪಿಸಿದರು. ಅಂಕಿ ಅಂಶಗಳನ್ನು ತಿರುಚಿ ನಿಜಸ್ಥಿತಿಗೆ ವಿರುದ್ಧವಾದ ಮಾಹಿತಿಯನ್ನು ಒಳಗೊಂಡ ಸುಳ್ಳು ವರದಿ ಸರ್ಕಾರಕ್ಕೆ ನೀಡಲಾಗಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಆ ವರದಿಯನ್ನು ನಾವು ಆರಂಭದಿಂದಲೂ ವಿರೋಧಿಸುತ್ತಾ ಬಂದಿದ್ದೇವೆ. ಸರ್ಕಾರಕ್ಕೂ ಈ ಬಗ್ಗೆ ಮನವಿ ಸಲ್ಲಿಸಿದ್ದೇವೆ. ಆದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಅವರು ತಿಳಿಸಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಲಗೈ ಪಂಗಡಗಳ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ತೋರಿಸಿ ಅವರ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಸಂಚು ನಡೆದಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದರು. ಕಳೆದ ಕೆಲವು ತಿಂಗಳಿಂದ ಯಾವಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏನು ಸರ್ಕಾರಕ್ಕೆ ವರದಿ ಒಪ್ಪಿಸಿತು, ಆ ವರದಿನೇ ನಾವು ಮೊದಲಿಂದನೇ ಅದಕ್ಕೆ ವಿರೋಧ ಮಾಡ್ಕೊತಾ ಬಂದಿದ್ದೀವಿ. ಯಾಕೆಂದ್ರೆ ಆ ವರದಿ ಏಕಪಕ್ಷೀಯವಾಗಿ ಮತ್ತು ಅಂಕಿಅಂಶಗಳನ್ನು ತಿದ್ದಿ ಸರ್ಕಾರಕ್ಕೆ ಒಂದು ಸುಳ್ಳು ಅಂಕಿಅಂಶಗಳನ್ನು ಕೊಟ್ಟು ಬಲಗೈ ಸಮಾಜಕ್ಕೆ ಅಂಕಿಅಂಶದಲ್ಲಿ ತಾರತಮ್ಯ ಮಾಡಿ ನಮ್ಮ ಸಂಖ್ಯೆ ಜನಗಣತಿಯನ್ನು ಕಮ್ಮಿ ತೋರಿಸಿ ವರದಿ ಕೊಟ್ಟಾಗಿಂದಾನೇ ನಾವು ನಿರಂತರವಾಗಿ ಸ್ವಂತ ಅವರಿಗೆ ನಾಗಮೋಹನ್ ದಾಸರಿಗೆ ವರದಿ ಸಲ್ಲಿಸೋದಕ್ಕಿಂತ ಮುಂಚೆನೇ ನಾವು ಈ ವರದಿಯಲ್ಲಿ ಇಂಥ ತಪ್ಪುಗಳಾಗ್ತಾ ಇದೆ ಅಂತ ಅವರಿಗೆ ಕೊಟ್ಟಿದ್ದ ಮನವಿಯನ್ನು ಕೊಟ್ಟಿದ್ದೀವಿ. ಹಲವಾರು ರಾಜ್ಯದ ಎಲ್ಲ ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೆ. ಆದರೂ ಸಹ ನಮ್ಮ ಮನವಿಗೆ ನಮ್ಮ ಸ್ಪಂದನೆ ನೀಡದೆ ಏಕಪಕ್ಷವಾಗಿ ಒಳಸಂಚಿನಿಂದ ಬಲಗೈ ಸಮಾಜಕ್ಕೆ ಅನ್ಯಾಯ ಮಾಡುವ ಉದ್ದೇಶದಿಂದನೇ ಈ ವರದಿಯನ್ನು ಸಲ್ಲಿಸಿದ್ರು. ಇದು ತಮಗೆಲ್ಲ ಗೊತ್ತಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಸಂಖ್ಯೆ ಬಲಗೈ ಸಂಖ್ಯೆ ಈ ರಾಜ್ಯದಲ್ಲಿ ನಿಖರವಾಗಿ ಒಂದೇ ಗುಂಪಿನಲ್ಲಿ ಹಾಕಿ ಸಂಖ್ಯೆ ಮಾಡಿದ್ರೆ ಇವತ್ತು ನಮಗೆ 6-6-5 ಪರಿಸ್ಥಿತಿ ಬರ್ತಿದ್ದಿಲ್ಲ. ನಮಗೆ ಹೆಚ್ಚಿನ ಪಾಲು ನಮಗೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಾವು ಕೇಳ್ತಾ ಇದ್ದೇವೆ. ಆದರೆ ಆ ಜನಸಂಖ್ಯೆಯನ್ನ ಕಮ್ಮಿ ತೋರಿಸಿ ಸರ್ಕಾರಕ್ಕೆ ವರದಿಯನ್ನು ಸುಳ್ಳು ಕೊಟ್ಟು ಅದೇ ಆ ವರದಿಯನ್ನು ನಾವು ಸರ್ಕಾರ ಒಪ್ಪಬೇಡ ಅಂತ ಹೇಳಿ ಅದಕ್ಕೂ ನಾವು ಸಹ ಒತ್ತಡ ಹೇರಿದ್ವಿ. ಆದರೆ ಇದರಲ್ಲಿ ಕಾಣದ ಕೈಗಳು ಈ ಬಲಗೈ ಸಮಾಜದ ಏಳಿಗೆಯನ್ನು ಸಹಿಸದಿರುವಂತಕ್ಕಂಥ ಶಕ್ತಿಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಹೇಗಾರ ಮಾಡಬೇಕು, ಬಲಗೈ ಸಮಾಜದವರಿಗೆ ಮುಂದೆ ಬರಬಾರ್ದೆಂಬ ಏಕೈಕ ಉದ್ದೇಶದಿಂದ ಅಲ್ಲೂ ಸಹ ನಮ್ಗೆ ತಾರತಮ್ಯ ಮಾಡಿ ಅಂಕಿಅಂಶದಲ್ಲಿ ಏನು ಎ ಜಾತಿಗೆ ಸಂಬಂಧಿತಪಟ್ಟಂತೆ 6% ಕೊಟ್ಟಿದ್ರು ನಿಮಗೆಲ್ಲ ಗೊತ್ತಿದೆ. ಮತ್ತೆ ಬಲಗೈ ಜಾತಿಗೆ ಸಂಬಂಧಿತ ಜಾತಿಗಳಿಗೆ 6% ಮೀಸಲಾತಿಯನ್ನು ಒದಗಿಸಿದರು. ಮತ್ತು ಸಿ, ಎ, ಬಿ, ಸಿ ಅಂತ ಏನು ವರ್ಗೀಕರಣ ಆಯಿತು, ಆ ಸಿ ಜಾತಿಯಲ್ಲಿ ಭೂಮಿ ಒಡ್ಡರ್ ಸಂಬಂಧಿತ ಜಾತಿಗಳಿಗೆ 5% ಕೊಟ್ಟರು. ಈಗ ಏನಾಗಿದೆ ಅಂದ್ರೆ, ಈಗ ಕಳೆದ 2 ತಿಂಗಳ ಹಿಂದೆ ಇದು ಒಂದು 2000 ಒಳ ಮೀಸಲಾತಿ ವಿಧೇಯಕ 2025 ಮಾನ್ಯ ಗಣತಂತ್ರ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರ ಈ ಒಂದು ವಿಧೇಯಕವನ್ನು ಪಾಸ್ ಮಾಡಲಿಕ್ಕೆ ಕಳಿಸ್ಕೊಟ್ಟಿದೆ. ಈ ವಿಧೇಯಕದಲ್ಲಿ ಏನಾಗಿದೆ ಅಂದ್ರೆ, ಈಗ ಇಲಾಖೆವಾರು ಇವತ್ತ ನೋಟಿಫಿಕೇಶನ್ ಆಗ್ತಾ ಇದೆ. ಇವತ್ತ ವಿಶ್ವವಿದ್ಯಾಲಯಗಳಿರ್ಬೋದು, ಬೋರ್ಡ್ ಕಾರ್ಪೊರೇಷನ್ಗಳಿರ್ಬೋದು, ಸರ್ಕಾರಿ ನಿಗಮಗಳಿರ್ಬೋದು, KSRT ಇರ್ಬೋದು, ಬೆಸ್ಕಾಂ ಇರ್ಬೋದು, ಹೀಗೆ ಹಲವಾರು ನಿಗಮಗಳಲ್ಲಿ ಸರ್ಕಾರದ ನೌಕರಿಗಳಲ್ಲಿ ಕೃಷಿ ಮಾರುಕಟ್ಟೆ ಇರ್ಬೋದು, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಈ ಒಂದು ಮೀಸಲಾತಿಯಲ್ಲಿ 6 ಅಂತ ಹೇಳಿ ಮಾಡಿದಾರ. ಆದರೆ ಈ ರೋಸ್ಟರ್ ಬಿಂದುಗಳೇನು ಸೃಷ್ಟಿ ಮಾಡಿದ್ದಾರೆ DPR ಸರ್ಕಾರದವರು, ಇಲ್ಲಿ ಬಹಳಷ್ಟು ಗೊಂದಲವನ್ನು ಏರ್ಪಡಿಸಿ, ಎಕ್ಸಾಂಪಲ್ ಆಗಿ ಈಗ ನಾವೊಂದು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕು. ಕೃಷಿ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಬೀದರ್ ನಗರದ ವಾರ್ಡ್ ನಂಬರ್ 27ರಲ್ಲಿ MLA ಬಜೆಟ್ನಲ್ಲಿ ಮಂಜೂರಾದ ರಸ್ತೆ ಕಾಮಗಾರಿ ಅರ್ಧದಲ್ಲೇ ನಿಲ್ಲಿಸಿರುವ ಹಿನ್ನೆಲೆಯಲ್ಲಿ ಕಾಲೋನಿಯ ನಿವಾಸಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಲವು ವರ್ಷಗಳಿಂದ ರಸ್ತೆ ಸಮಸ್ಯೆಯಿಂದ ಬಳಲುತ್ತಿರುವ ಜನರು ತಕ್ಷಣ ಕಾಮಗಾರಿ ಪುನರ್ ಆರಂಭಿಸಬೇಕು ಎಂದು ಆಗ್ರಹಿಸಿದ್ದಾರೆ.
ಸ್ಥಳೀಯರ ಹೇಳಿಕೆಯ ಪ್ರಕಾರ ಕಾಲೋನಿಗೆ ಈಗಾಗಲೇ 3 ಬಾರಿ ಬಜೆಟ್ ಮಂಜೂರಾದರೂ ಸಮರ್ಪಕವಾಗಿ ರಸ್ತೆ ನಿರ್ಮಾಣವಾಗಿಲ್ಲ. ಇತ್ತೀಚೆಗೆ ಆರಂಭವಾದ ರಸ್ತೆ ಕಾಮಗಾರಿ ನಿನ್ನೆ ಅರ್ಧಕ್ಕೆ ಬಂದಾಗಲೇ ಸ್ಥಗಿತಗೊಂಡಿದೆ. ಕಾಮಗಾರಿ ಯಾಕೆ ನಿಲ್ಲಿಸಲಾಗಿದೆ ಎಂಬುದರ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಎಂದು ನಿವಾಸಿಗಳು ಆರೋಪಿಸಿದರು. ಕಾಮಗಾರಿ ನಡೆಯುತ್ತಿರುವ ವೇಳೆ ಕಾಲೋನಿಯ ಕೌನ್ಸಿಲರ್ ಶಿವಕುಮಾರ್ ಸ್ಥಳಕ್ಕೆ ಬಂದು ನನಗೆ ತಿಳಿಯದೆ ಹೇಗೆ ಕಾಮಗಾರಿ ಮಾಡುತ್ತೀರಿ ಎಂದು ಪ್ರಶ್ನಿಸಿ ಕಾರ್ಮಿಕರನ್ನು ಹಿಂತಿರುಗಿಸಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದರು. ರಸ್ತೆ ಹದಗೆಟ್ಟಿರುವ ಕಾರಣ ವಾಹನ ಸಂಚಾರಕ್ಕೆ ಭಾರಿ ತೊಂದರೆಯಾಗುತ್ತಿದೆ. ಹಲವರು ಬಾರಿ ದ್ವಿಚಕ್ರ ವಾಹನ ಸವಾರರು ಕೆಳಗೆ ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿವೆ ಎಂದು ನಿವಾಸಿಗಳು ವಿವರಿಸಿದರು. ಮಳೆಯ ಕಾಲದಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದರು. ಈ ಸಮಸ್ಯೆ ಕುರಿತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೂ ಯಾವುದೇ ಶಾಶ್ವತ ಪರಿಹಾರ ದೊರಕಿಲ್ಲ ಎಂದು ಜನರು ಅಸಮಾಧಾನ ವ್ಯಕ್ತಪಡಿಸಿದರು. ಇದಲ್ಲದೆ ಕಾಲೋನಿಯಲ್ಲಿ ಬೀದಿ ದೀಪಗಳ ಕೊರತೆ, ಚರಂಡಿ ವ್ಯವಸ್ಥೆಯ ಅಭಾವ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸಮಸ್ಯೆಗೆ ಪರಿಹಾರ ನೀಡಬೇಕು ಎಂದು ಕಾಲೋನಿ ಜನರು ಆಗ್ರಹಿಸಿದ್ದಾರೆ. ನಮ್ಮ ವಾರ್ಡ್ ನಂಬರು 27 ನಿನ್ನ ಅರ್ಧ ರೋಡ್ ಮಾಡಿ ನಿಂದಿರ್ಸ್ಯಾರ. ಎದ್ರ ಸಲುವಾಗಿ ನಿಂದಿರ್ಸ್ಯಾರ ನಮಗೆ ತಿಳಿಯಲ್ಲ ಹೋಗ್ಯದ. ಇದು ಏನು MLA ಬಜೆಟ್ ಬಂದಿಂದದ ಒಟ್ಟ ಮಾಡಗುಡಲೇ ಹೋಗ್ಯಾರ. ನಾ ಈಗ ಹುಟ್ಟಿನ ಹಿಡಿದು 30 ವರ್ಷ ಆಯ್ತು. ನಮ್ಮ ಗಲ್ಯಾಗ ರೋಡ್ ಇಲ್ಲ, ಒಂದು ನಾಲಿ ಇಲ್ಲ, ಏನಿಲ್ಲ. ಯಾರು ರುಕಾಶರ ನಮ್ಮ ಗಲ್ಲಿ ಕೌನ್ಸಿಲರ್ ಬಂದು ರುಕಾಶರ್ ಎದ್ರ ಸಲೇದ್ ರುಕಾಶರ್ ನಮಗೆ ಭೀ ಗೊತ್ತಿಲ್ಲ. ನಾವೆಲ್ಲ ದಂಧೆಗೆ ಹೋಗಿದ್ದೆವು. ಬಂದರು ಅರ್ಧ ರೋಡ್ ಹೊಡೆದ್ರು. ಹೊಡೆದಿನ ಬಾದ್ ಅದ್ರ ಬಾದ್ ಥೋಡಿ ಮಾಡಿದ ಬಾದ್ ರುಕಾಶಕ್ಕೆ ಕೇಳಕ್ಕೇನ್ರಿ ಎಲ್ಲ ಇದು ಮಾಡ್ತಾರ ಅವ್ರು. ನಾವು ಹುಟ್ಟಿದೇವು ಅಲ್ಲೇ, ಬೆಳೆದೇವು ಅಲ್ಲೇ. ಇಷ್ಟು ದೊಡ್ಡವರಾಯ್ದೇವು. ನಮ್ಮ ಗಲ್ಲಿಗೆ ರೋಡ್ ಇಲ್ಲ. 3 ಪೈಕಿ ಬಜೆಟ್ ಬಂದದಂತ 3 ಪೈಕಿ ಬಜೆಟ್ ಬಂದ್ರು ಭೀ ನಮ್ಮ ಗಲ್ಲಿಗೆ ರೋಡೇ ಮಾಡಿಲ್ಲ. ಈಗ MLA ಫಂಡ್ ಬಂದದ್ರಿ. ಕೆಲಸ ನಡ್ಲೈತಿ. ಇನ್ನು ಬಂದು ಆಲ್ರೆಡಿ ಥೋಡೆ ಕೆದ್ರ್ಯಾರ ಈಗ 4-5 ಮಂದಿ ಹೊತ್ಕೊಂಡು ಬಿದ್ದಾರ. ನೀನು ಬಂದು ರುಕಾಶಿಕ್ಯಾರ ಬೋಲ್ಡ್ ಡೀಸರ್ ಫಿಲ್ ಡೀಸರ್ ಎಲ್ಲ ವಾಪಸ್ ಓಡಿಸಿ. ನೀವೇನು ಹೇಳಕ್ ಇಷ್ಟ? ರೋಡ್ ಮಾಡ್ಬೇಕು ನಮಗೆ. ಇವಾಗಿಂದ ಹಿಡ್ದಿಲ್ಲ, ನಾವು ಸಣ್ಣಗಿಂದ ಹಿಡ್ದು ನಮ್ಮ ಪರ್ಗಳಿಗೆ ಸಣ್ಣ ಅವ ಎಲ್ಲರೂ ಹೊತ್ಕೊಂಡು ಬೀಳತ್ತ. ನಾಲಿ ಅದ, ಶಾಲೆ ಹೋಗ್ಲಕ್ ತೊಂದರೆ ಆಗ್ಲತ್ತದ. ಗಾಡಿ ಹೋಗ್ಲಕ್ ಭೀ ತೊಂದರೆ ಅದ. ಏನು ಮಾಡ್ಬೇಕು ಹೇಳ್ರಿ? ಅಲ್ಲಿ ಮುಂದಿನ ಏನು ಪರಿಹಾರ ಮಾಡ್ತೀರಿ ನೀವೇ ಮಾಡ್ಕೊಡ್ಬೇಕಾಯ್ತು. डीसी मैडम से बात हुआ क्या आपका? आके देखे गए, मेरे कन वीडियो है। डीसी मैडम आके वहाँ पे बोल के गए। क्या बोले थे वो? बना तुम बोल के बोले सो है। और मिनिस्टर साहब क्या बोले थे? मिनिस्टर साहब वही कर तुम बोल के बोले। अब वो दोनों बोलने के फिर काम कैसा रुक सकते? वही हमारे को मालूम नहीं हो रहा। हम तो बात नहीं करते किसके साथ। सुबह गए तो हम शाम को आते, इतना ही हमारा काम है। काम ವಾರ್ಡ್ ನಂಬರ್ 27 ರೀ. ಅಲ್ಲಿ ಈಗ ನಾನು ಬಂದು 9 ವರ್ಷ 10 ವರ್ಷ ಆಯ್ತು ರೀ ಆ ಏರಿಯಾದಾಗ ಮನೆ ಕಟ್ಟಿ. ಅಲ್ಲಿ ನಾ ಬಂದಿನ ಮ್ಯಾಗ ಏನು ಸೌಲಭ್ಯಗಳು ಇದ್ದಿದ್ದಿಲ್ಲ ರೀ. ನಾನು ಅಲ್ಲಿ ಡೈನಿಸ್ ಹಾಕಿಸ್ಕೊಂಡೆ, 24 ಗಂಟೆ ನಳ ಹಾಕಿಸ್ಕೊಂಡೆ. ನಾ ಸಾಬ್ರಿಗೆ ಹೇಳ್ಕೊಂಡು ಅಲ್ಲಿ ರಹೀಮ್ ಖಾನ್ ಸಾಬ್ರಿಗೆ ಹೇಳಿದ್ರು. ರಹೀಮ್ ಖಾನ್ ಸಾಬ್ರು ಅಲ್ಲೆಲ್ಲ ಕೆಲಸ ಮಾಡ್ಸ್ಯಾರ ರೀ. ನಮ್ಮ ಏರಿಯಾಕ್ಕೆ ರಹೀಮ್ ಖಾನ್ ಸಾಬ್ರು 2 ಸಲ ಬಂದಾರ ರೀ. ಬಂದಿನ ಮ್ಯಾಗ ಎಲ್ಲ ಹೆಣ್ಮಕ್ಳು ಗಂಡ್ಸು ಮಕ್ಕಳು ಎಲ್ಲ ರೋಡ್ ತೋರಿಸಿದೇವು ರೀ. ನಾವು ರೋಡ್ ತೋರಿಸಿದ ಮೇಲೆ ಸಾಬ್ರು ಏನಂದ್ರು, ನನಗೆ ಸ್ವಲ್ಪ ದಿನ ಟೈಮ್ ಕೊಡ್ರಿ, ನಾನು ರೋಡ್ ಮಾಡಿಸ್ಕೊಡ್ತೆ ಅಂದ್ರು ರೀ. ರೋಡ್ ಮಾಡಿಸ್ಕೊಡ್ತೆ ಅಂದಿನ ಮ್ಯಾಗ ಒಂದು ಸಲ ಏನಾಯ್ತು ರೀ, ನಾನೇ ಗಾಡಿ ಮ್ಯಾಗಿಂದ ಬಿದ್ದಿದ್ರಿ. ನಾವು CMC ಅಧ್ಯಕ್ಷರಿಗೆ ಫೋನ್ ಹಚ್ಚಿದ್ರು. JCP ಕಳಿಸಿರ್ರಿ. ಅಲ್ಲಿ ಕಳಿಸಿ ಸ್ವಲ್ಪ ಎಲ್ಲ ಹೊಡ್ಡು ತೆಗು ಲೆವೆಲ್ ಮಾಡ್ಯಾರ ರೀ. ನಮ್ದು ಒಂದು ಮನೆಗೆ ಬರೋ ರೋಡ್ ರೀ. ಮತ್ತು ಈಚಕ್ಕಿಂದ ಭೀ ಲೆವೆಲ್ ಮಾಡ್ಯಾರ ರೀ. ಏನಾಗ್ಯದ್ರಿ, ಮೊನ್ನೆ ಜೈ ಅವ್ರು ಬಂದು ಎಲ್ಲ ರೋಡ್ ಎಲ್ಲ ಅಳ್ಕೊಂಡು ಹೋಗ್ಯಾರ ರೀ. ನಾಳೆ ಹಿಡಿದು ಕೆಲಸ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳ್ಯಾರ ರೀ. ಕೆಲಸ ಸ್ಟಾರ್ಟ್ ಮಾಡಕ್ಕೆ ನಿನ್ನ ಗಾಡಿ ಕಳಿಸ್ಯಾರ ರೀ. ಗಾಡಿ ಕಳಿಸಿದ ಮೇಲೆ ನಮ್ಮ ಲೈನ್ ಬಿಟ್ಟು ಹಿಂದಿನ ಲೈನ್ದಾಗ JCP ಹಚ್ಚಾರ ರೀ. ಒಂದು ಅರ್ಧ ರೋಡಿಗೆ ಎಲ್ಲ ಲೆವೆಲ್ ಮಾಡ್ಕೊಂಡಾರ ರೀ. ನಾಳೆ ನಾಡ್ದು 2 ದಿನದಾಗ ಮಾಲ್ ಹಾಕ್ತೇವೆ ಅಂತ ಹೇಳ್ಯಾರ ರೀ. ಅಲ್ಲಿ ಏನು ಮಾಡ್ಯಾರ ರೀ, ಆ ಏರಿಯಾ ಕೌನ್ಸಿಲರ್ ರೀ ಬಂದು, ನಾವು ಈ ಏರಿಯಾದಾಗ ಕೌನ್ಸಿಲರ್ ಇದ್ದಿದ್ದೆವು, ನಮಗೆ ಕೇಳಲ್ದೆ ನೀವು ಕೆಲಸ ಹೆಂಗೆ ಸ್ಟಾರ್ಟ್ ಮಾಡಿರಿ, ನಾ ಇದು ಗಾಡಿ ವಾಪಸ್ ಒಯ್ರಿ ಅಂದು ಅವ್ರು ಕೆಲಸ ಮಾಡೋರಿಗೆ ಗಾಡಿ ರೊಕ್ಕಸ್ಯಾರ ರೀ. ಅವ್ರು ಮತ್ತು ಭೀ ಒಂದು ತಾಸು ಹಂಗಾಗಿ ಗಾಡಿಯವ್ರು ನಿಂತಾರ ರೀ. ನಿಂತಿನ ಮ್ಯಾಗ ಭೀ ಇಲ್ಲಿ ಹೆಣ್ಮಕ್ಳು ಅಲ್ಲಿನವ್ರು ಇವರೆಲ್ಲ ಹೆಣ್ಮಕ್ಳು ಕೇಳ್ಯಾರಂತ್ರಿ. ಇವರೆಲ್ಲ ಯಾಕಪ್ಪ ಯಾಕೆ ಗಾಡಿ ನಿಂದಿರ್ಸ್ಲತ್ತೀರಿ, ಮತ್ತು ಕೆಲಸ ಆಗಲಿ ನೀವು ಭೀ ಮಾಡಲ್ರಿ, ಮತ್ತು ಮಾಡೋರಿಗೆ ಯಾಕೆ ಮಾಡ್ಕೊಡಲ್ಲ ಹೋಗಿರಂತ ಗಲ್ಲಗಿನ ಹೆಣ್ಮಕ್ಳು ಕೇಳ್ಯಾರಂತ್ರಿ. ಕೇಳಿದ್ರೆ ಏನೋ ಅಂದಾರಂತ್ರಿ. ನಾನ್ರ ಅಲ್ಲಿ ಇದ್ದಿಲ್ಲ. ಹಾಂ, ನಮ್ಮ ಏನೋ ಆರ್ತಿಗೆ ಹಚ್ತ್ರಿ ಏನೋ ಮಾತಾಡ್ಯಾರಂತ್ರಿ. ನಂಗೆ ಅದು ಗೊತ್ತಿಲ್ಲ. ಹೆಣ್ಮಕ್ಳೆಲ್ಲ ನಂಗೆ ಸಾಯಂಕಾಲ ಫೋನ್ ಹಚ್ಚಿದ್ರು. ಬಟ್ ಆಗೊತ್ತು DC ಮೇಡಮ್ ಅವ್ರಿಗೆ ಕರ್ಕೊಂಡು ಬಂದಿರಿ. ಮತ್ತು DC ಮೇಡಮ್ ಅವ್ರು ಭೀ ನೋಡಿ ಹೋಗ್ಯಾರ. ಮತ್ತು ಈ ಕೆಲಸ ಯಾಕೆ ಸ್ಟಾರ್ಟ್ ಮಾಡಿಬಿಡ್ಲು ಅಂತೀವಿ ಏನದ ಅಂತ ನಮ್ಗೆ ಕೇಳಿದ್ರೆ ನಂಗೆ ಭೀ ಗೊತ್ತಿಲ್ಲವ ಅಂದ್ರೆ ನಾವು ಮತ್ತು ಹೋಗಮ್ಮ DC ಮೇಡಮ್ ಅವ್ರ ಬಲ್ಲೇ ಹೋಗಮ್ಮಂದು ಎಲ್ಲ ಹೆಣ್ಮಕ್ಳು ತಯಾರಾದ್ರು ರೀ. ನಾವು ಬಂದೇವು. ನಮಗೆ ಕೌನ್ಸಿಲರು, ನಮಗೆ MLA ಯಾರು ನಮಗೆ ಏನಿಲ್ಲ ರೀ. ನಮಗೆ ಕೌನ್ಸಿಲರ್ ಮಾಡಿದ್ರು ಭೀ
ಓಕೆ ಅದ MLA ಅವ್ರು ಮಾಡಿದ್ರೆ ಭೀ ಓಕೆ ಅದ. ನಮಗೆ ಕೆಲಸ ನಮ್ಗೆ ಏರಿಯಾಕ್ಕೆ ರೋಡ್ ಬೇಕ್ರಿ. ನಮ್ಮ ಏರಿಯಾದಾಗ ರೀ ಒಂದು ಕಂಬ ಇಲ್ರಿ, ಒಂದು ರೋಡ್ ಇಲ್ಲ, ಒಂದು ನಾಲಿ ಇಲ್ಲ, ಏನು ಬಿ ಇಲ್ರಿ. ಆ ಏರಿಯಾದಾಗ ನೀವು ಬಂದು ನೀವು ನೋಡಬೇಕು. ಮತ್ತು ನಮಗೆ ಏನು ಮಾಡಬೇಕು ಈಗ ನೀವು ಸುಮ್ಮನೆ ಎಂತೆಂಥ ಏರಿಯಾದಾಗ ಲೈಟು ರೋಡು ನಾಲಿಗಳು ಆಗ್ಯಾವ್ರಿ. ನಮ್ಮ ಏರಿಯಾಕ್ಕೆ ಯಾಕೆ ಆಗಲ್ಲ ಹೊಂಟದ್ರಿ? ಇದು 3ನೇ ಸಲ ಅದಂತ್ರಿ. ಮತ್ತು ನಮ್ಮ CMC ಏರಿಯಾ ಬರ್ತದ್ರಿ, CMC ಕಾಲೋನಿ ಬರ್ತದೆ ನಮ್ದು ಮೈಲೂರು. ನಮ್ಮ ಏರಿಯಾಕ್ಕೆ ಯಾಕೆ ಡೆವಲಪ್ ಆಗಲ್ಲ ಹೋಗ್ಯದ? ನಾವೇನು ಆ ಏರಿಯಾದಾಗ ನಾವೇನು ಓಟ್ ಕೊಡ್ಲತ್ತಿಲ್ಲ, ನಮ್ದು ಓಟ್ ಆಗ್ಲತ್ತಿಲ್ಲ ನಿಮಗೆ. ನಮ್ಮ ಏರಿಯಾ ಯಾಕೆ ಒಟ್ಟು ಪೂರಾ ಇಷ್ಟು ಬ್ಯಾಕ್ವರ್ಡ್ ಏರಿಯಾ ಮಾಡ್ದಂಗೆ ಮಾಡಿಕ್ಯಾರಿ. ನಮ್ಮ ಏರಿಯಾಕ್ಕೆ ಬೆಲೆನೇ ಇಲ್ರಿ. ಅಲ್ಲಿ ನಮಗೆ ಈಗ ಸದ್ಯ ನಮಗೆ ಏನು ಆ್ಯಕ್ಷನ್ ಕೊಡ್ಬೇಕು, ನೀವು ನಮಗೆ ರೋಡ್ ಮಾಡಿಕೊಡ್ಬೇಕು. ನಮ್ದು ವಿನತಿ ನಿಮ್ಮಲ್ಲಿ ಒಂದೇ ಅದ, ನಮಗೆ ರೋಡ್ ಮಾಡಿಸ್ಕೊಡ್ಬೇಕು. डीसी मैडम से बात हुआ क्या DC ಮೇಡಮ್ ಅವ್ರಿಗೆ ಮಾತಾಡಿದಾರಿ. DC ಮೇಡಮ್ ಅವ್ರು ನಮ್ಮ ಗಲ್ಯಾಗ ಒಂದು ಓಡಾಡಿ ನೋಡಿ ಕೌನ್ಸಿಲರ್ ಸಾಬ್ರಿಗೆ ಆಗಿಂದಾಗೆ ಕರ್ದು ಯಾಕಪ್ಪ ಇಷ್ಟು ದಿನ ಹಾಕಿರಿ ಅಂತಂದು ಕೇಳ್ಯಾರ್ರಿ. ಆಯ್ತು ಅವ್ರು ಏನೋ ಅವ್ರವ್ರು ಡಿಸ್ಕಸ್ ಮಾತಾಡಿದ್ರಿ. ಮೇಡಮ್ ಅವ್ರು ನಮಗೆ ಟೈಮ್ ಕೊಟ್ಟಿರ್ರಿ. 1 ತಿಂಗಳಿಲ್ಲ 2 ತಿಂಗಳು ಟೈಮ್ ಕೊಡ್ರಿ, ನಾ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿಸ್ತೇನೆ ಅಂದ್ರೆ ಈಗ 1 ತಿಂಗಳು 2 ತಿಂಗಳು ಆಯ್ತು ರೀ. ಮೇಡಮ್ ಅವ್ರು ಬಂದ್ವಿ, ಈಗ ಕೆಲಸ ಸ್ಟಾರ್ಟ್ ಮಾಡಿಸ್ಯಾರ್ರಿ. ಕೆಲಸ ಸ್ಟಾರ್ಟ್ ಮಾಡಿಸಿದ್ರಿ ಭೀ ಅಲ್ಲಿ ಕೆಲಸ ರೊಕ್ಕೊಸ್ಯಾರ್ರಿ. ಸದ್ಯ ನೀವೆಲ್ಲರೂ ನಮ್ಮ ಏರಿಯಾಕ್ಕೆ ಬಂದು ಅಲ್ಲಿನ ಸಿಚುವೇಶನ್ ನೋಡಿ ನೀವೇನು ಮಾತಾಡ್ತೀರಿ ನೀವು ಮಾತಾಡ್ಬೋದು ರೀ. ನಮಗೆ ಈಗ ನಾವು ಮತ್ತೆ ನಾಳೆಗೆ ಭೀ ಬರ್ತೇವ್ರಿ. ಇವತ್ತಿಗಿನ ನಾಳೆಗೆ ನಾಡ್ದು ಮತ್ತೆ ಕೆಲಸ ಸ್ಟಾರ್ಟ್ ಆಗೋಲ್ಲದ್ರು ಮತ್ತೆ ಎಲ್ಲರೂ ಬಂದು ಇಲ್ಲೇ ತನಿಖೆ ಮಾಡ್ತೇವ್ರಿ. ಇಲ್ಲೇ ಏನು ಫೈಸ್ಲಾ ತಗೊಂಬದ ನಾವು ತಗೋತೇವೆ. ನಮಗೆ ಕಾನೂನು ನಮ್ಗೇನು ನ್ಯಾಯ ಕೊಡಲ್ರಿ. ಕಾನೂನು ನಾವು ಕಾನೂನ್ಗೆ ಬಂದೇವು, ನಮ್ಗೆ ನ್ಯಾಯ ಬೇಕಂದು ನಾವು ಕಾನೂನು ಬಲ್ ಕೇಳಿದ್ದೆವು. ನಮ್ಗೆ ಏನೇ ಕಷ್ಟ ಇದ್ರೆ ಭೀ ನಮ್ಮ ಗಲ್ಲೆಗೆ ಭಾಳ ಕಷ್ಟ ಅದ ರೀ. ನನಗೆ ಒಬ್ಬಾಕಿಗೆ ಇಲ್ಲ, ಎಲ್ಲರಿಗೆ ಮಳೆಗಾಲದಾಗ ಹಿಂಗೆ ಕಾಲು ಇಕ್ಲಕ್ಕೆ ಬರಲ್ರಿ ನಮ್ಮ ಏರಿಯಾದಾಗ. ಅಷ್ಟು ಈ ಮಳೆಗಾಲ ಬಿಡ್ರಿ, ಈಗೇ ಬರ್ರಿ. ಒಬ್ಬರು ಗಾಡಿ ಒಯ್ಲತ್ರ ಒಬ್ರು ಎದುರು ನಿಂದಿರ್ಬೇಕಾಯ್ತದ. 2 ವೀಲರ್ ಗಾಡಿ ಹೋಗಲ್ವ ಅಲ್ಲಿ, ಅಷ್ಟು ಕಷ್ಟ ಅದ ರೀ. ನಿಮ್ಮ ಬೇಡಿಕೆ ಏನಂದ್ರೆ ಈಗ ನಮ್ಮ ಬೇಡಿಕೆ ರೋಡ್ ಮಾಡ್ಕೊಡ್ಬೇಕ್ರಿ. ನಮಗೆ ಲೈಟು ಕಂಬ ನಾಲಿ ಯಾಕೆ ಮಾಡಲ್ರಿ. ಫಸ್ಟ್ ನಮ್ಮ ಬೇಡಿಕೆ ಇದ್ದು ನಮಗೆ ರೋಡ್ ಬೇಕು. ರೋಡ್ ಆಗಿಂದ ಯಾಕೆ ಮಾಡ್ಬಿಡಲ್ಲ ಹೊಂಟಿರಿ? ರೋಡ್ ಕೆಲಸ ನೀನು ಸ್ಟಾರ್ಟ್ ಮಾಡಿಂದ ಯಾಕೆ ರೊಕ್ಕಸಿರಿ? ಯಾರು ರೊಕ್ಕಸ್ಯಾರ? ಇದು ಯಾರು ನಮಗೆ ಗೊತ್ತಿಲ್ಲ. ಕೇಳಿದ್ರೆ ಅಲ್ಲಿ ಗಲ್ಲಾಗಿಕ್ಕ ಇವರೆಲ್ಲ ಇದ್ದೀರಂತ ಕೌನ್ಸಿಲರ್ ಬಂದು ರೊಕ್ಕಸ್ಯಾರ ಅಂತ ಹೇಳ್ಯಾರ. ಏನಂದ್ರೆ ಕೌನ್ಸಿಲರ್ ಶಿವಕುಮಾರ್ ಕೌನ್ಸಿಲರ್ ರೀ. ಹಾಂ ರೀ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.